ಆನೇಕಲ್ ತಾಲೂಕಿನ ಗೆರಟೆಗನ ಬೆಲೆಯ ಪವಾಡ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವ ಶುಕ್ರವಾರ ವಿಜೃಂಭಣೆಯಿಂದ ನಡೆಯಿತು. ಬೆಳಗ್ಗಿನಿಂದ ನೂರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದರು. ಬೆಳಗ್ಗೆ ರುದ್ರಾಭಿಷೇಕ ಅರ್ಚನೆ ಮಾಡಲಾಗಿತ್ತು. ಸುತ್ತಮುತ್ತಲ ಗ್ರಾಮಗಳ ಭಕ್ತರು ಬೆಳಗ್ಗೆಯಿಂದಲೂ ಪವಾಡ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ದೇವರಿಗೆ ಸಲ್ಲಿಸಿ ದರ್ಶನ ಪಡೆದರು. ಜಾತ್ರಾ ಮಹೋತ್ಸವದ ಪ್ರಯುಕ್ತ ದೇವಾಲಯದ ಆವರಣದಲ್ಲಿ ಜ್ಯೋತಿರ್ಲಿಂಗಗಳ ಪ್ರದರ್ಶನ ಆಯೋಜಿಸಲಾಗಿತ್ತು. ಮಹಿಳೆಯರು ಆಕರ್ಷಕ ಕೋಲಾಟ ಪ್ರದರ್ಶನ ನೀಡಿದರು. ಸಮಂತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ರಾತ್ರಿ 8 ಗಂಟೆಯಿಂದ ಕೇಳಿಕೆ ನಾಟಕ ಪ್ರದರ್ಶನ ನೀಡಲಾಯಿತು. ಗೆರಟೆಗನ ಬೆಲೆಯ ಪವಾಡ ಬಸವೇಶ್ವರ ಸ್ವಾಮಿ ದೇವಾಲಯಕ್ಕೆ ತನ್ನದೇ ಆದ ಇತಿಹಾಸವಿದ್ದು ನೂರಾರು ವರ್ಷಗಳಿಂದ ಸ್ವಾಮಿಯ ಹುಣ್ಣಿಮೆಯ ಪೂಜೆ ನಡೆಸಲಾಗುತ್ತಿದೆ. ಗ್ರಾಮಗಳಲ್ಲಿ ಧಾರ್ಮಿಕ ಕಾರ್ಯಗಳಿಂದ ಶಾಂತಿ ನೆಮ್ಮದಿ ದೊರೆಯುತ್ತದೆ ಎಂದು ಭಕ್ತರು ತಿಳಿಸಿದರು. ओम सर्वव्यापिने नमः। ओम पात्रिकाय नमः। ओम पत्रित्रे नमः। ओम विलोचरित्राय नमः। ओम गंधर्वप्रियाय नमः। श्री पवाड बसवेश्वर स्वामी देवताभ्यो नमः। वेदोक्तं पुष्पांजलिं समर्पयामि। जय मंगलम जय नमः पार्वती पदे। शंभो नमः पार्वती पदे। जगद्गुरु पंचाचार्य महाराज के, श्री पंची वीरभद्रेश्वर महाराज के, श्री पवाड बसवेश्वर महाराज के जय मंगलम जय नमः पार्वती पदे। शंभो शंकर हर लिंग रूपुडा संचार जगतिना मनोमनी उडा कला सुतल पाताळ नी कीर्तनने पगलु
ಆನೇಕಲ್ ತಾಲೂಕು ಕಸಬಾ ಹೋಬಳಿ ಗಡಿ ಗ್ರಾಮದ ಗೆಟ್ಮೆಲೆ ಗ್ರಾಮದಲ್ಲಿ ಇವತ್ತು ಹೋಳಿ ಹುಣ್ಣಿಮೆ ದಿವಸ ಪವಾಡ ಬಸವೇಶ್ವರ ಸ್ವಾಮಿ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಆಚರಣೆಗೆ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ತುಂಬ ಜಾತ್ರಾ ಮಹೋತ್ಸವವಾಗಿ ಆಚರಣೆ ಮಾಡೋದ್ರಿಂದ ಎಲ್ಲರೂ ಬಂದು ಇಲ್ಲಿ ಒಂದು ಪ್ರಸಾದವನ್ನು ಸ್ವೀಕರಿಸಿ ಭಕ್ತಿಗೆ ಪಾತ್ರರಾಗಿದ್ದಾರೆ. ಇವತ್ತಿನ ದಿವಸ ಇಲ್ಲಿ ಅನ್ನದಾನ ಮಾಡ್ತಾಯಿದ್ದಾರೆ. ಹಾಗೆ ಕೋಲಾಟದ ಕಾರ್ಯಕ್ರಮಗಳು ಮತ್ತು ಜಾನಪದ ಕಲೆಗಳನ್ನು ಇವತ್ತು ಸಂಸ್ಕೃತಿಯನ್ನು ಇಲ್ಲಿ ಮಾಡ್ತಾಯಿದ್ದೀವಿ. ಇವತ್ತಿನ ದಿವಸ ಈ ಗೆಟ್ಮೆಲೆ ಗ್ರಾಮದಲ್ಲಿ ತುಂಬ ವಿಶೇಷ ದಿನ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲನೂ ಪ್ರಸಾದ ಸ್ವೀಕರಿಸಿ ಮಂಗಳಾರತಿಯನ್ನು ಸ್ವೀಕರಿಸಿದ ಎಲ್ಲ ಭಕ್ತಾದಿಗಳಿಗೆ ಈ ದಿವಸ ಧನ್ಯವಾದಗಳನ್ನು ಹೇಳೋದಕ್ಕೆ ಇಚ್ಛಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಊರಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹುಣ್ಣಿಮೆ ದಿವಸ ಇದು ವರ್ಷ ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಇದೇ ಥರ ವಾರ್ಷಿಕೋತ್ಸವ ಮಾಡ್ತಾ ನಾವು ಸುಮಾರು 1,500 2,000 ಜನಕ್ಕೆ ಅನ್ನದಾನ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ದೇವೆ. ಊರಿನ ಎಲ್ಲ ದೇವರುಗಳನ್ನು ಸಹ ತಂದು ಮೆರವಣಿಗೆ ಮಾಡಿ ಈ ಸತ್ತಿನೂ ವಿಜೃಂಭಣೆಯಿಂದ ಮಾಡ್ತಾ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಜಾತ್ರಾ ಮಹೋತ್ಸವ ಹುಣ್ಣಿಮೆ ದಿನ ಭಾಳ ವಿಶೇಷವಾಗಿ ಹಮ್ಮಿಕೊಂಡಿದ್ದೇವೆ. ಈ ಜಾತ್ರೆ ಸುಮಾರು 10 ವರ್ಷಗಳಿಂದ ನಾವು ಸತತ ಮಾಡಿಕೊಂಡು ಬರ್ತಾಯಿದ್ದೇವೆ. ನಮ್ಮ ಎಲ್ಲ ತಂಡದವರೆಲ್ಲ ಸೇರಿ ಎಲ್ಲ ಒಗ್ಗಟ್ಟುಗೂಡಿ ಈ ಜಾತ್ರೆ ಮಾಡ್ತಾಯಿದ್ದೀವಿ. ಎಲ್ಲ ದೇವರುಗಳು ತಂದು ಮತ್ತು ಈ ರಾತ್ರಿ ಕೇಳಿಕೆ ಮತ್ತು ರುದ್ರಾಭಿಷೇಕ ಮತ್ತು ಕೋಲಾಟ, ಅನ್ನದಾನ, ವಿಶೇಷ ಕಾರ್ಯಕ್ರಮಗಳಿರುತ್ತೆ. 3 ದಿನ ಸತತ ಅನ್ನದಾನ ಮಾಡಿ ಎಲ್ಲ ವಿಶೇಷವಾಗಿ ಈ ಕಾರ್ಯಕ್ರಮ ಮಾಡಿಕೊಡ್ತೀವಿ. ಎಲ್ಲ ದೇವರುಗಳಿಗೂ ಅಲಂಕಾರ, ಲೈಟಿಂಗು, ಹೂವಿನ ಅಲಂಕಾರ ಎಲ್ಲ ವಿಜೃಂಭಣೆಯಿಂದ ಮಾಡಿ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮ ಮುಗಿಸ್ಕೊಡ್ತಾ ಇದ್ದೀವಿ. ವಿಶೇಷವಾಗಿ 12 ಜ್ಯೋತಿರ್ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿಸಿ ಗೆರಟಿಮಲೆ ಕ್ಷೇತ್ರದಲ್ಲಿ ಭಾಳ ವಿಜೃಂಭಣೆಯಿಂದ ಮಾಡಿದ್ದೇವೆ. ಇದು ಎಲ್ಲರಿಗೂ ಭಾಳ ಸಂತೋಷ ಆಗಿದೆ. ನಮಗೂ ಭಾಳ ಸಂತೋಷ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೇವೆ. ಈ ಗ್ರಾಮದಲ್ಲಿ ಪವಾಡ ಬಸವೇಶ್ವರ ಅಂತಕ್ಕಂಥದ್ದು ಮೊದಲಿಂದ ಭಾಳ ಪವಾಡ ನಡೆದಿದೆ. ಅದು ಇವತ್ತು ವಾರ್ಷಿಕೋತ್ಸವ ಇಟ್ಕೊಂಡಿದ್ದಾರೆ. ರುದ್ರಾಭಿಷೇಕ ಮತ್ತು ಅರ್ಚನೆಗಳು, ದಾಸೋಹ ಎಲ್ಲ ಇಟ್ಕೊಂಡಿದ್ದಾರೆ. ಗೆಟ್ಟಿಬೆಲೆ ಗ್ರಾಮದಲ್ಲಿ ಜ್ಯೋತಿರ್ಲಿಂಗನೂ ಸಹ ಇಟ್ಟಿದ್ದಾರೆ. ಈ ದೇವಸ್ಥಾನ ಕಟ್ಟಿದಾಗಲಿಂದ ಇದೊಂದು ಪವಾಡ ಬಸವೇಶ್ವರ ದೇವಸ್ಥಾನ ಅಂತೇಳಿ, ಇದು ಶಕ್ತಿ ದೇವಸ್ಥಾನ ಅಂತ. ಇದರಲ್ಲಿ ವಾರ್ಷಿಕೋತ್ಸವ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಜಾಸ್ತಿ ವರ್ಷಗಳಿಂದನೂ. ಈ ವರ್ಷ ವಿಶೇಷವಾಗಿ ಜ್ಯೋತಿರ್ಲಿಂಗ, ಕೋಲಾಟ ಮತ್ತು ಅನ್ನದಾನ ಎಲ್ಲ ಏರ್ಪಡಿಸಿದ್ದೇವೆ. ಸಾಕಷ್ಟು ಸುತ್ತಮುತ್ತಲಿನ ಗ್ರಾಮಸ್ಥರು, ನಮ್ಮ ಗ್ರಾಮಸ್ಥರು ಎಲ್ಲ ಸೇರಿ ಒಂದು ಸಹಕಾರ ಕೊಟ್ಟಿದ್ದಾರೆ. ಒಳ್ಳೆಯದಾಗಲಿ ಅಂತ ನಾವೆಲ್ಲ ಕೇಳ್ಕೊತೀವಿ. ಸಮಸ್ತ ಕರ್ನಾಟಕದ ಜನತೆಗೆ ಹೋಳಿ ಹಬ್ಬದ ಶುಭಾಶಯಗಳು. ಈ ದಿನ ನಮ್ಮ ಶ್ರೀ ಕ್ಷೇತ್ರ ಗೆರಟಿಮಲೆಯಲ್ಲಿ ಯುವಕರೆಲ್ಲ ಸೇರಿ ಶ್ರೀ ಪವಾಡ ಬಸವೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಅನ್ನದಾಸೋಹ ನಿನ್ನೆಯಿಂದ ನಾಳೆ ಬೆಳಗ್ಗೆವರೆಗೂ ನಿರಂತರವಾಗಿ ನಡೆಯುತ್ತೆ. 2,000 3 ಸಾವಿರ ಜನ ಊಟ ಮಾಡೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಆ ಪವಾಡ ಬಸವೇಶ್ವರ ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಶ್ರೀ ಪವಾಡ ಬಸವೇಶ್ವರ ದೇವಸ್ಥಾನ, ಶ್ರೀ ಕ್ಷೇತ್ರ ಗೆರಟಿಮಲೆ ಈ ದಿನ 4ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ನಡೆದಿದೆ. ಈ ಸಮಾರಂಭದಲ್ಲಿ 12 ರಾಶಿಗಳ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ನನ್ನ ಕಡೆಯಿಂದ ಮತ್ತು ದೇವಸ್ಥಾನದ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಗೆರಟಿಮಲೆ ಗ್ರಾಮ ಇದು ಅನಾದಿ ಕಾಲದಿಂದಲೂ ನಮ್ಮ ದೇವಸ್ಥಾನ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ವರ್ಷನೂ ಜಾತ್ರೆ ನಡೀತಾನೆ ಇದೆ. ಶತಮಾನಗಳಿಂದ ಇದು ಜಾತ್ರೆ ಭಾರಿ ವಿಜೃಂಭಣೆಯಿಂದ ನಡ್ಕೊಂಬರ್ತಾಯಿತ್ತು. ಕಾಲಾಂತರ ಕೆಲವು ದಿವಸ ನಿಂತೋಗಿತ್ತು. ಇದರ ಸೇವಾಕರ್ತರು ಫಸ್ಟು ನಮ್ಮ ಶಿವರುದ್ರಪ್ಪನವರು ಸ್ಟಾರ್ಟ್ ಮಾಡಿದ್ರು. ಈಗ ಒಂದು 15 ವರ್ಷದಿಂದ ಜಾತ್ರೆ ಭಾರಿ ಗ್ರ್ಯಾಂಡಾಗಿ ನಡ್ಕೊತಾ ಬರ್ತಾಯಿದೆ. ಇದಕ್ಕೆಲ್ಲರಿಗೂ ಕಾರಣಕರ್ತರಾದಂಥ ನಮ್ಮ ಮಂಜುನಾಥ್ ರವಿಸುತ ಸೌಂಡ್ ಸಿಸ್ಟಮು ಅವರ ನೇತೃತ್ವದಲ್ಲಿ ಹಾಗೂ ಗೆರಟಿಮಲೆ ಗ್ರಾಮದ ಎಲ್ಲ ಭಕ್ತಾದಿಗಳು ಸಹಕಾರ ಕೊಟ್ಟು ಇದನ್ನು ಭಾರಿ ಯಶಸ್ವಿಯಾಗಿ ನೆರವೇರಿಸ್ತಾ ಇದ್ದಾರೆ. ಹೀಗೆ ಮುಂದೇನೂ ನಮ್ಮ ದೇವಸ್ಥಾನ ನೆರವೇರಲಿ, ಹಾಗೆ ಭಾರಿ ಗ್ರ್ಯಾಂಡಾಗಿ ನಡೀಲಿ ಅಂತ. ಹಾಗೆ ಇದು ನಮ್ಮ ಪವಾಡ ಬಸವೇಶ್ವರ ಅಂದರೆ ಭಾರಿ ಒಂದು ಸತ್ಯವಾದ ದೇವರು. ಈ ದೇವರಿಗೆ ಪೂಜೆ ಮಾಡಿದ್ರೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗುತ್ತೆ. ಈ ದೇವರು ವರ ಕೊಟ್ರೇನೂ ಅಷ್ಟೇ, ಯಾವುದೇ ಥರದ್ದು ನಾವು ಕೋರಿಕೆಯೂ ನೆರವೇರುತ್ತೆ. ಅದರಿಂದ ಈ ದೇವಸ್ಥಾನಕ್ಕೆ
ಭಕ್ತಾದಿಗಳು ಹೆಚ್ಚಾಗಿ ಬರಬೇಕು. ಅನುದಾನ ಎಲ್ಲ ಐತೆ, ಕೋಲಾಟ ಐತೆ, ಹಾಗೆ ರಾತ್ರಿ ಕೇಳಿಕೆ ಐತೆ. ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೀಲಿ. ನಮ್ಮ ಭಕ್ತಾದಿಗಳಿಗೆ ಪರವಾಗಿ ನಮ್ಮ ಅಭಿನಂದನೆಗಳು. ಇಲ್ಲೇ ಕ್ಷೇತ್ರ ಪುಣ್ಯಸ್ಥಳವಾದ ಶ್ರೀ ಪವಾಡ ಬಸವೇಶ್ವರ ಸ್ವಾಮಿಯ ಈ ದಿನ ವಿಶೇಷ ಪೌರ್ಣಮಿ ಪ್ರಯುಕ್ತ ಸುಮಾರು ವರ್ಷಗಳಿಂದ ಭಾರಿ ಅದ್ಧೂರಿಯಾಗಿ ಈ ಒಂದು ಪೂಜೆಯನ್ನು ಮಾಡಿಕೊಂಡು ಸುತ್ತಮುತ್ತಲಿನ ಗ್ರಾಮದವರು ಹಾಗೂ ಗೆರಟಿಗನಬೆಲೆ ಗ್ರಾಮದವರು ಹಾಗೂ ರವಿ ಸುತ ಸೌಂಡ್ ಸಿಸ್ಟಮ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಭಾರಿ ಯಶಸ್ವಿಯಾಗಿ ನೆರವೇರಿಸಿಕೊಂಡು ಬರುತ್ತಿದ್ದಾರೆ. ಈ ಸಹಕಾರದಿಂದ ಗ್ರಾಮದ ಭಕ್ತಾದಿಗಳೆಲ್ಲ ಒಂದುಗೂಡಿ ಪ್ರತಿ ವರ್ಷದಂತೆ ಪೌರ್ಣಮಿ ಪ್ರಯುಕ್ತ ವಿಶೇಷ ಅನುದಾನ ಹಾಗೂ ಸ್ವಾಮಿಗೆ ವಿಶೇಷ ರುದ್ರಾಭಿಷೇಕ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಬಂದು ಇದೇ ರೀತಿ ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ಗ್ರಾಮದ ಭಕ್ತಾದಿಗಳಲ್ಲಿ ವಿನಂತಿ. ಪವಾಡ ಬಸವೇಶ್ವರ ದೇವರ ಅನುಗ್ರಹ ಹಾಗೂ ಗ್ರಾಮ ದೇವತೆಗಳ ಅನುಗ್ರಹದಿಂದ ಭಕ್ತಾದಿಗಳೆಲ್ಲರಿಗೂ ಶುಭ ಉಂಟಾಗಲಿ. जानकी रमण गोविंद येवूरु ग्राम देवता पादमुल गोविंद मन बसवेश्वर स्वामी पादमुल गोविंद कजरीकोंड नरसिंह स्वामी पादमुल गोविंद हर हर पार्वती नमो देव